ಇತ್ತೀಚೆಗೆ ಕೆಲ ವ್ಯಾಪಾರಿಗಳು ತಮ್ಮ ಅಂಗಡಿ ಮುಂಗಟ್ಟುಗಳ ಮುಂದೆ ಕ್ಯಾಶ್ ಅಂಡ್ ಕ್ಯಾರಿ, ನೋ UPI, ಆನ್ಲೈನ್ ಹಣ ವರ್ಗಾವಣೆ ಇಲ್ಲ ಎನ್ನುವ ಬೋರ್ಡ್ಗಳನ್ನು ಹಾಕಿದ್ದು ನೋಡಿದ್ದಿದೆ. ಇದರಿಂದ ಕೆಲವರು ಮತ್ತೆ ಬ್ಯಾಂಕ್ನ ATM ಮಷೀನ್ ಬಳಿ ಹಣ ಡ್ರಾ ಮಾಡಲು ಕ್ಯೂ ನಿಂತಿದ್ದು ಗೊತ್ತೇ ಇದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಇತ್ತೀಚೆಗೆ ಕೆನರಾ ಬ್ಯಾಂಕ್ ATMಗಳಿಗೆ ಹೋಗಿ ಕೆಲ ಗ್ರಾಹಕರು ಹಣ ಡ್ರಾ ಮಾಡಿದ್ರು. ಆದರೆ ಹಣ ಡ್ರಾ ಆಗಿರುವ ಮಾಹಿತಿ ಬಂದರೂ ATM ಮಷೀನ್ನಿಂದ ಹಣ ಮಾತ್ರ ಕೈಗೆ ಸಿಗ್ತಿರ್ಲಿಲ್ಲ. ಕೆಲ ಗ್ರಾಹಕರು ಚಿಕ್ಕಬಳ್ಳಾಪುರ ನಗರದ ಕೆನರಾ ಬ್ಯಾಂಕ್ ಮ್ಯಾನೇಜರ್ B. ಸುಧೀರ್ ರಾವ್ಗೆ ದೂರು ನೀಡಿದ್ರು. ಇದರಿಂದ ಅನುಮಾನಗೊಂಡ ಬ್ಯಾಂಕ್ ಮ್ಯಾನೇಜರ್ ನ್ಯಾಯಕ್ಕಾಗಿ ಚಿಕ್ಕಬಳ್ಳಾಪುರ ನಗರ ಪೊಲೀಸರಿಗೆ ದೂರು ನೀಡಿದ್ರು. ಇನ್ನು ತನಿಖೆಯಲ್ಲಿ ಹಣ ಕದಿಯುವ ರಹಸ್ಯ ಬಯಲಾಗಿದೆ. ಬೆಳಗ್ಗೆ 7:15ಕ್ಕೆ ಹೋಗಿದ್ದೀನಿ ಸರ್. ಕಾರ್ಡ್ ಹಾಕಿದ್ದೀನಿ ATMಗೆ. ಅವ್ರ ದುಡ್ಡು 2,700 ರೂಪಾಯಿ ಮಾಡಿದ್ದೀನಿ. ಅವ್ರದ್ದು ಮಷಿನ್ ರಿಮೂವ್ ಮಾಡ್ತಾರೆ, ದುಡ್ಡು ನೋಡ್ತಾರೆ. ಅಲ್ಲೇ ಕಲ್ಗಡೆ ನೋಡಿದ್ದೀನಿ, ಅಲ್ಲೇ ಟೇಪ್ ಗಮ್ ಹಾಕಿದ್ದೀನಿ ಪೂರ್ತಿ. ಗಮ್ ನೋಡೋಕ್ಕೆ ನಮಗೆ ತಿರ್ಗಿ 11 ಜನ ಹಾಕಿದ್ದೀನಿ 1000. ಅವ್ರದ್ದು ಬಿ ಕಟ್ಟಾಯ್ತು ದುಡ್ಡು, ಅವ್ರದ್ದು ಬಂದಿಲ್ಲ. ನಮಗೆ ಡೈರೆಕ್ಟ್ ಬ್ರಾಂಚಲ್ಲಿ ಫೋನ್ ಮಾಡಿದ್ದೀನಿ. ಡೈರೆಕ್ಟ್ ಮ್ಯಾನೇಜರ್ ಬಂದಿದ್ದೀನಿ. ಮ್ಯಾನೇಜರ್ ಬಂದಕ್ಕೆ ಓಪನ್ ಮಾಡ್ತಾರೆ, ದುಡ್ಡು ಆಚೆ ಇದೆ, ಟೆನ್ಷನ್ ಮಾಡಬೇಡ, ಬೇರೆ ಜನಕ್ಕೆ ಹೋಗಿಲ್ಲ ದುಡ್ಡು, ಬ್ರಾಂಚಿಗೆ ಕಂಪ್ಲೇಂಟ್ ಮಾಡಬೇಕು, ದುಡ್ಡು ನಿಮಗೆ ಬರುತ್ತೆ ಅಷ್ಟೇ ಹೇಳಿದ್ದೀನಿ ಸರ್. ಇದು ಸಮಸ್ಯೆ ಆಯಿತು. ನಮಗೆ ರೆಕಾರ್ಡಿಂಗ್ ಇದೆ, ಎಲ್ಲ ಇದೆ. ಈಗ ಬಂದಿದ್ದೀನಿ ಇದು ಬ್ರಾಂಚಿಗೆ ಮಾತಾಡೋಕ್ಕೆ. ಈಗ ಬ್ರಾಂಚಿಗೆ ಹೋಗ್ತೀನಿ ಸರ್, ಏನು ಸಮಸ್ಯೆ ಬರುತ್ತೆ ಏನು ವಿಚಾರಿಸಿ. ಇನ್ನು ಇವನ ಮುಖ ಒಮ್ಮೆ ನೋಡಿಕೊಂಡು ಬಿಡಿ. ನಿಮ್ಮೂರಿನ ATM ಮಷೀನ್ಗಳ ಬಳಿ ಸುಳಿಯಬಹುದಾ? ATM ಬಳಿ ಈ ಯುವಕ ಕಂಡ್ರೆ ಅಷ್ಟೇ, ನೀವು ಡ್ರಾ ಮಾಡಿದ ಹಣ ಕೈಗೆ ಬರಲ್ಲ. ಅಸಲಿಗೆ ಇವನ ಹೆಸರು ನಿಯಾಜುದ್ದೀನ್. ಮೂಲತಃ ತ್ರಿಪುರ ರಾಜ್ಯದ ಕದಂತಾಲ ಪಟ್ಟಣದ ವಾಸಿ. ಹೊಟ್ಟೆಪಾಡಿಗೆ ಬೆಂಗಳೂರಿನಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡಿದ್ದಾನೆ. ಅದನ್ನೇ ಮಾಡಿಕೊಂಡಿದ್ರೆ ಇವತ್ತು ಚಿಕ್ಕಬಳ್ಳಾಪುರ ಪೊಲೀಸರ ಅತಿಥಿಯಾಗುತ್ತಿರಲಿಲ್ಲ. ಚಿಕ್ಕಬಳ್ಳಾಪುರ ಶಾಖೆಯ ATM ಅಲ್ಲಿ 2 ATM ಅಲ್ಲಿ ಅದು ಕ್ಯಾಶ್ ಬರುವ ಹೊರಸೂಸುವ ಕಿಂಡಿಗೆ ಒಂದು ಫ್ಲೈವುಡ್ ಶೀಟನ್ನು ಅಂಟಿಸಿ ಕಸ್ಟಮರು ಅವ್ರಿಗೆ ಗೊತ್ತಿರೋಲ್ಲ, ಅವರು ಹಣ ಡ್ರಾ ಮಾಡ್ತಾರೆ. ಹಣ ಡ್ರಾ ಮಾಡಿದ ನಂತರ ಅಮೌಂಟ್ ಕಟ್ಟಾಗಿರುತ್ತೆ. ಅಮೌಂಟ್ ಕಟ್ಟಾದರೆ ಅವ್ರಿಗೆ ತೆಗಿಲಿಕ್ಕೆ ಬರೋಲ್ಲ. ಅವರು ಹೋದ ನಂತರ ಇವರು ಒಳಗೆ ಹೋಗಿ ಆ ಫ್ಲೈವುಡನ್ನು ಮುರಿದು ಅಮೌಂಟನ್ನು ತೆಗೆದುಕೊಂಡು ಹೋಗ್ತಾರೆ ಅವರು. ಇದಕ್ಕೋಸ್ಕರ ನಾವು ಎಲ್ಲ ಬೋರ್ಡ್ ಹಾಕಿದ್ದೇವೆ. ಯಾರು ಅಪರಾಧಿತರು ಅಥವಾ ಸಂಶಯ ಇದ್ದವರ ಬೋರ್ಡನ್ನು ನಾವು ATM ಹೊರಗೆ ಹಾಕಿದ್ದೇವೆ. ಹಾಗೂ ATM ಆಪರೇಷನ್ ಮಾಡೋ ಮುಂಚೆ ಅದನ್ನು ಚೆಕ್ ಮಾಡಲಿಕ್ಕೆ ನಾವು ಬೋರ್ಡ್ ಹಾಕಿದ್ದೇವೆ, ಹೊರಗಡೆ ನೋಟಿಸ್ ಬೋರ್ಡ್ ಹಾಕಿದ್ದೇವೆ. ನಿಯಾಜುದ್ದೀನ್ ತನ್ನ 2 ಸ್ನೇಹಿತರ ಜೊತೆ ಸೇರಿ ATM ಮಷೀನ್ ಹಣ ಡ್ರಾ ಮಾಡುವ ಬಾಗಿಲಿಗೆ ಫೆವಿಕ್ವಿಕ್ ಬಳಸಿ ಮರದ ತುಂಡೊಂದನ್ನ ಇಟ್ಟು ATMನಲ್ಲಿ ಡ್ರಾ ಮಾಡಿದ ಹಣ ಆಚೆ ಬಾರದಂತೆ ಮಾಡ್ತಿದ್ರ. ನಂತರ ಗ್ರಾಹಕರು ಹೋದ ನಂತರ ಹಣ ತೆಗೆದುಕೊಂಡು ಮಜಾ ಮಾಡ್ತಿದ್ರ. ಆದರೆ ಈಗ ಆರೋಪಿ ಪೊಲೀಸರ ಅತಿಥಿಯಾಗಿದ್ದಾನೆ. ವರಮಹಾಲಕ್ಷ್ಮಿ ಹಬ್ಬದ ಸಾಮಾನು ಖರೀದಿಗೆಂದು ಹಣ ಡ್ರಾ ಮಾಡಲು ATMಗೆ ಹೋಗುವ ಮುನ್ನ ಒಂದ್ಸಲ ಗ್ರಾಹಕರು ATM ಮಷೀನ್ಗೆ ಹಣ ಆಚೆ ಬರುವ ಬಾಗಿಲನ್ನ ಪರಿಶೀಲನೆ ಮಾಡಿದ್ರೆ ಉಳಿತಾ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಏಪ್ರಿಲ್ ತಿಂಗಳಲ್ಲಿ ಒಂದು ಕೇಸ್ ರಿಪೋರ್ಟ್ ಆಯಿತು. ATMಯಿಂದ ದುಡ್ಡು ಥೆಫ್ಟ್ ಆಗಿದೆ, ಈ ಥರ ಒಂದು ಕೇಸ್ ರಿಪೋರ್ಟ್ ಆಯಿತು. ಕೆನರಾ ಬ್ಯಾಂಕ್ದು ATM ಅಲ್ಲಿ ಅವರು ದುಡ್ಡು ವಿಡ್ರಾ ಮಾಡೋಕ್ಕೆ ಹೋಗಿದ್ದಾರೆ. ಆ ಟೈಮ್ಗೆ ಏನು ದುಡ್ಡು ಆಚೆ ಬಂದಿಲ್ಲ. ಆಮೇಲೆ ಅಕೌಂಟಿಂದ ಡೆಬಿಟ್ ಆಗಿದೆ, ಈ ಥರ ಒಂದು ಕೇಸ್ ಕೊಟ್ಟಿದ್ದಾರೆ. ಆಮೇಲೆ ನಾವು ಕೂಡ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿ CCTV ವಗೇರಾ ಫುಟೇಜ್ ಕಲೆಕ್ಟ್ ಮಾಡಿ ನಮಗೆ ಗೊತ್ತಾಗಿದೆ कि ಬೇಸಿಕಲಿ BB ರೋಡಲ್ಲಿ ಕೆನರಾ ಬ್ಯಾಂಕ್ ATM ಇದೆ. ಅಲ್ಲಿ ಒಬ್ಬರು ಆರೋಪಿ ನಿಯಾಜುದ್ದೀನ್, ಅರೌಂಡ್ ಅವರದು 20 ಇಯರ್ಸ್ ಏಜ್ ಇದೆ. ಅವರು ಸೆಕ್ಯೂರಿಟಿ ಗಾರ್ಡ್ ಆಗಿ ಬೊಮ್ಮನಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಅವರದು ಊರು ತ್ರಿಪುರ ಅಲ್ಲಿದೆ. ಇವರು ಬೇಸಿಕಲಿ ಒಂದು ಟ್ರಿಕ್ ಯೂಸ್ ಮಾಡಿದ್ದಾರೆ ಕಿ ಕೆನರಾ ಬ್ಯಾಂಕ್ ATM ಮಷೀನ್ಗೆ ಒಂದು ಫೆವಿಕ್ವಿಕ್ ಅಥವಾ ಬೇರೆ ಏನೋ ಗಮ್ ವಗೇರಾ ಅಥವಾ ಬೇರೆ ಸ್ಟ್ರಿಪ್ ವಗೇರಾ ಹಾಕ್ತಾರೆ. ಯಾವ ಜಾಗದಿಂದ ದುಡ್ಡು ಆಚೆ ಬರುತ್ತೆ ಆ ಜಾಗಕ್ಕೆ ಒಂದು ಸ್ಟ್ರಿಪ್ ಹಾಕ್ತಾರೆ. ಆಮೇಲೆ ವೇಟ್ ಮಾಡ್ತಾರೆ ಆಚೆ. ಸೊ ಬೇರೆ ಯಾವುದು ಜನ ದುಡ್ಡು ವಿಡ್ರಾ ಮಾಡೋಕ್ಕೆ ಬರ್ತಾರೆ. ಸೊ ಮಷೀನಿಂದ ಏನಾಗುತ್ತೆ, ದುಡ್ಡು ಆಚೆ ಬರುತ್ತೆ. ಬಟ್ ಸಿನ್ಸ್ ಆ ಜಾಗಕ್ಕೆ ಓಪನಿಂಗ್ಗೆ ಸ್ಟ್ರಿಪ್ ಹಾಕಿದ್ದಾರೆ, ಗಮ್ ಹಾಕಿದ್ದಾರೆ, ಈ ಕಾರಣ ಬಗ್ಗೆ ದುಡ್ಡು ಆಚೆ ಬರ್ತಾ ಇಲ್ಲ. ಸೊ ಆಮೇಲೆ ಇವರು ಯಾರು ವಿಡ್ರಾ ಮಾಡೋಕ್ಕೆ ಬಂದಿದ್ದಾರೆ ಅವರು ಆಚೆ ಹೋಗ್ತಾರೆ. ಆಮೇಲೆ ಇವರು ನಮ್ಮ ಅಕ್ಯೂಸ್ಡ್ ಒಳಗಡೆ ಹೋಗಿ
ಅದನ್ನು ಸ್ಟೆಪ್ಗೆ ರಿಮೂವ್ ಮಾಡಿ ಅಲ್ಲಿಂದ ದುಡ್ಡು ವಿಡ್ರಾ ಮಾಡ್ತಾರೆ. ಸೊ ಈ ಥರ ಈ ಕೇಸ್ ರಿಪೋರ್ಟ್ ಆಗಿದೆ. ಟೋಟಲ್ ನಾವು ಇವರಿಂದ ಈಗ ಕ್ಯಾಶ್ ಸ್ವಲ್ಪ ರಿಕವರಿ ಮಾಡಿದ್ದೀವಿ. ಬೇರೆ ಇವರದು ಚಿಂತಾಮಣಿಯಲ್ಲಿ ಕೂಡ ಇದೇ ಥರ ಕೆನರಾ ಬ್ಯಾಂಕ್ ATM ಅಲ್ಲಿ ಇವರು ಕಳ್ಳತನ ಮಾಡಿದಾರ, ಅದು ಕೂಡ ಕೇಸ್ ಇದೆ. ಬೇರೆ ಯಾವ ಜಾಗ ಇವರದು ಇನ್ವಾಲ್ವ್ಮೆಂಟ್ ಇದೆ ಅದು ನಾವು ಪತ್ತೆ ಮಾಡ್ತಾ ಇದ್ದೀವಿ. ಮೊದಲೇ ಇವರು ಏಪ್ರಿಲಲ್ಲಿ ಈ ಥರ ಕೇಸ್ ಕಮಿಟ್ ಮಾಡಿ ಇವರು ತಿರುಪುರಾಗೆ ಓಡ್ಬಿಟ್ಟ. ತಿರುಪುರ ಬಿಹಾರ್ ನಾವು ಕಂಟಿನ್ಯೂಸ್ ಆಗಿ ಇವರದು ಲೊಕೇಶನ್ ವಗೇರೆ ಟ್ರ್ಯಾಕ್ ಮಾಡಿದ್ದೀವಿ. ತಿರುಪುರ ಬಿಹಾರ್ ಬೇರೆ ಜಾಗಕ್ಕೆ ಹೋಗಿದ್ದೀರಾ. ಈಗ ರೀಸೆಂಟಾಗಿ ಮತ್ತೆ ಇವರು ಬೆಂಗಳೂರಿಗೆ ಬಂದಿದ್ದಾರೆ. ಆ ಟೈಮಿಗೆ ನಮ್ಮ ಪೊಲೀಸ್ ಹೋಗಿ ಇವರು ಕರ್ಕೊಂಡು ಬಂದಿದ್ದಾರೆ. ಇವರನ್ನ ರಿಕವರಿ ಕೂಡ ಮಾಡಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.